ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಈಶ್ವರ್. ತುಂಬಾ ಜನ ಕೇಳ್ತಾ ಇದ್ರಿ ಕೋಪರೇಟಿವ್ ಸೊಸೈಟಿ ಹೇಗೆ ವರ್ಕ್ ಆಗುತ್ತೆ, ಸಹಕಾರ ಸಂಘ ಹೇಗೆ ನಾವು ಓಪನ್ ಮಾಡಬಹುದು ಅಂತ ಕೇಳ್ತಾ ಇದ್ರಿ. ಮೊದಲನೇದಾಗಿ ಸಹಕಾರ ಸಂಘ ನೀವು ಮಾಡಬೇಕು ಅಂತ ಇದ್ರೆ ನೀವು ಯಾವುದನ್ನ ಆಯ್ಕೆ ಮಾಡ್ತೀರಾ ಬಹಳ ಮುಖ್ಯವಾಗುತ್ತೆ. ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿನ, ಮಲ್ಟಿ ಕೋಪರೇಟಿವ್ ಸೊಸೈಟಿನ, ಹೌಸಿಂಗ್ ಸೊಸೈಟಿನ, ಫಾರ್ಮರ್ ಕೋಪರೇಟಿವ್ ಸೊಸೈಟಿನ, ಡಿಫ್ರೆಂಟ್ ಕೋಪರೇಟಿವ್ ಸೊಸೈಟಿಗಳಿದ್ದಾವೆ. ನೀವು ಯಾವ ಕಾರ್ಯವ್ಯಾಪ್ತಿ, ನೀವು ಯಾವ ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ನಿಮಗೆ ಬಿಟ್ಟಿರುತ್ತೆ. ಅದು ಮೊದಲನೇದಾಗಿ ನಾನು ನಿಮಗೆ ಈ ಕೋಪರೇಟಿವ್ ಸೊಸೈಟಿ ಬರಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಮನಸ್ಥಿತಿ ಸರಿ ಇರಬೇಕು. ಜನಕ್ಕೆ ಒಳ್ಳೇದು ಮಾಡೋ ಮನಸ್ಥಿತಿ ಜೊತೆಗೆ ಇಲ್ಲಿ ಹಣಕಾಸು ದುರುಪಯೋಗ ಆಗಬಾರ್ದು. ಬೇಕಾಬಿಟ್ಟಿ ಭ್ರಷ್ಟಾಚಾರ ಮಾಡೋ ಮನಸ್ಥಿತಿ ಮೊದಲೇ ಇರಬಾರ್ದು. ಒಬ್ರಿಗೊಬ್ರಿಗೂ ಸಹಕಾರ ನೀಡಬೇಕು. ಸದಸ್ಯರಿಗೆ ಒಳ್ಳೆ ಮನಸ್ಥಿತಿ ಇರಬೇಕು. ಲೀಗಲ್ ಆಗಿ ಏನು ಸಹಕಾರ ಸಂಘ ಹೇಳುತ್ತೆ ಅದು ಆಲ್ಮೋಸ್ಟ್ ಫಾಲೋ ಮಾಡಲೇಬೇಕು. ವಿತೌಟ್ ನೀವು ಇಲಾಖೆನ ಬಿಟ್ಟು ನಾವೇನೋ ಮಾಡ್ತೀವಿ ಅಂತ ಹೋದ್ರೆ, ನಮ್ಮ ಕೈಲಿದೆ ಅಧಿಕಾರ, ನಾವು ಇಷ್ಟ ಬಂದಾಗ ನಾವು ಮಾಡ್ಬೋದು ಅಂತ ಹೋದ್ರೆ ಖಂಡಿತವಾಗ್ಲೂ ಸಿಗಾಕೋತೀರಾ. ದಯವಿಟ್ಟು ಒಳ್ಳೆ ರೀತಿಲಿ ಹೋಗಿ, ಒಳ್ಳೆ ಮನೋಭಾವನೆಯಿಂದ ಹೋಗಿ, ಮನಸೋ ಇಚ್ಛೆ ಅಧಿಕಾರಗಳನ್ನ ದುರುಪಯೋಗಗಳನ್ನ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಆಗ ಯಾವುದೇ ಸಹಕಾರ ಸಂಘಗಳು ಸ್ಟೇಬಲ್ ಆಗಿ ನಿಲ್ಲಕ್ಕಾಗಲ್ಲ. ಮತ್ತೆ ಎಂಕ್ವೈರಿಗಳು ಅವು ಇವು ಅಂತೆಲ್ಲ ತಲೆ ಮೇಲೆ ಬೀಳುತ್ತೆ. ಮೊದಲನೇದಾಗಿ ಸಹಕಾರ ಸಂಘ ಮಾಡಬೇಕು. ನಾವು ಜನಕ್ಕೆ ಒಳ್ಳೇದು ಮಾಡಬೇಕು, ಜನಕ್ಕೆ ಸಹಾಯ ಮಾಡಬೇಕು. ಇದರಿಂದ ಯಾವುದೇ ಎಕ್ಸ್ಪೆಕ್ಟೇಷನ್ ನಮ್ಗೆ ಬೇಡ. ಜನರ ಆಶೀರ್ವಾದ, ಜನರು ಕೊಡುವ ಗೌರವ ಇವೆರಡಿದ್ರೆ ಸಾಕು. ಮತ್ತೆ ನಮ್ಮ ಭಗವಂತ ಚೆನ್ನಾಗಿಡ್ತಾನೆ ಅನ್ನೋದನ್ನ ನಿಮ್ಮ ಮನಸ್ಥಿತಿ ಇದ್ರೆ ಖಂಡಿತವಾಗ್ಲೂ ನೀವು ಅಂಥವ್ರು ಮಾತ್ರ ಈಗ ಓಪನ್ ಮಾಡಬೇಕು. ಕರ್ನಾಟಕ ಕೋಪರೇಟಿವ್ ಸೊಸೈಟಿ ಆಕ್ಟ್ 1959, ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಆಕ್ಟ್, ಲೇಬರ್ ಆಕ್ಟ್, ಎಂಪ್ಲಾಯ್ ಆಕ್ಟ್, ಇನ್ಕಮ್ ಟ್ಯಾಕ್ಸ್ ಆಕ್ಟ್, ಹೀಗೆ ಹಲವು ಆಕ್ಟ್ಗಳು ಸಹಕಾರ ಸಂಘದ ಮೇಲೆ ಪರಿಣಾಮ ಬೀಳುತ್ತೆ. ನಮ್ಮ ದೇಶದಲ್ಲಿ ಒಟ್ಟು 8,50,000 ಕೋಪರೇಟಿವ್ ಸೊಸೈಟಿಗಳು ರಿಜಿಸ್ಟ್ರೇಷನ್ ಆಗಿದ್ದಾವೆ. ಅದರಲ್ಲಿ 32 ಕೋಟಿಗೂ ಹೆಚ್ಚು ಸದಸ್ಯರಿದ್ದಾರೆ. ಅದರಲ್ಲಿ ಫಂಕ್ಷನ್ ಆಗ್ತಾ ಇರೋದು 6,60,000ಕ್ಕೂ ಹೆಚ್ಚು ಸೊಸೈಟಿಗಳು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಆದರೆ ನಮ್ಮ ಕರ್ನಾಟಕ ಕೋಪರೇಟಿವ್ ಸೊಸೈಟಿನಲ್ಲಿ ಟೋಟಲ್ 46,000 ಕೋಪರೇಟಿವ್ ಸೊಸೈಟಿಗಳು ರಿಜಿಸ್ಟರ್ ಆಗಿದ್ದಾವೆ. ಒಟ್ಟು 2,30,00,000 ಸದಸ್ಯರಿದ್ದಾರೆ. ನಮ್ಮ ದೇಶದಲ್ಲಿ ಮಹಿಳೆಯರು ಒಟ್ಟು 10 ಕೋಟಿ ಸದಸ್ಯರು ಇದರಿಂದ ಸಹಾಯ ಪಡಿತಾ ಇದ್ದಾರೆ ಕೋಪರೇಟಿವ್ ಸೊಸೈಟಿಗಳಿಂದ. ಮೊದಲನೇದಾಗಿ ಒಂದು ಟೀಮ್ ಮಾಡ್ಕೋಬೇಕಾಗತ್ತೆ. ಬೆಸ ಸಂಖ್ಯೆಯಲ್ಲಿ 13, 15 ಅಥವಾ 17. ಅದರಲ್ಲಿ 6 ರಿಸರ್ವೇಷನ್ ಕಂಪಲ್ಸರಿ ಆಗಿರುತ್ತೆ ಎಲ್ಲ ಕೋಪರೇಟಿವ್ ಸೊಸೈಟಿಗೆ. ಒಂದು SC, ಒಂದು ST, 2 OBC, 2 ಮಹಿಳೆ ಕಂಪಲ್ಸರಿ ಆಗಿ ಇರಲೇಬೇಕು. ಮೊದಲನೇದಾಗಿ ನಿಮ್ಮ ಕಾರ್ಯವ್ಯಾಪ್ತಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ತಾಲೂಕು ಆದ್ರೆ 250 ಜನ ಮೆಂಬರ್ಶಿಪ್ ಮಾಡಿಸ್ಬೇಕಾಗತ್ತೆ. ಡಿಸ್ಟಿಕ್ ಲೆವೆಲ್ ಆದ್ರೆ ಒಂದು ತಾಲೂಕು ಬಿಡಬೇಕಾಗತ್ತೆ. ಅದರಲ್ಲಿ 750 ಜನ ಮೆಂಬರ್ಶಿಪ್ ಮಾಡಿಸ್ಬೇಕಾಗತ್ತೆ. ಅದೇ ನಾವು ಡಿಸ್ಟಿಕ್ ಇಂದ ಒಂದು 5 ಡಿಸ್ಟಿಕ್ ತಗೊಂಡು ಮಾಡ್ತೀವಿ ಅಂತ ಹೇಳಿದ್ರೆ 1,000 ಜನ ಮೆಂಬರ್ಶಿಪ್ ಮಾಡಿಸ್ಬೇಕಾಗತ್ತೆ. ಅದೇ ನಾವು ರಾಜ್ಯ ಮಟ್ಟದಲ್ಲಿ ಮಾಡಬೇಕು ಅಂತ ಆದ್ರೆ 2,000 ಜನ ಮೆಂಬರ್ಶಿಪ್ ಮಾಡಿಸ್ಬೇಕಾಗತ್ತೆ. ಸೊ ಇದಕ್ಕೆ ಮೆಂಬರ್ಶಿಪ್ ಕಲೆಕ್ಟ್ ಮಾಡೋಕ್ಕೆ ಬಲಿಷ್ಠವಾದ ಒಂದು ಟೀಮ್ ಇರಬೇಕಾಗುತ್ತೆ, ವರ್ಕೌಟ್ ಮಾಡೋ ಟೀಮ್ ಇರಬೇಕಾಗುತ್ತೆ. ಸೊ ಒಂದು ಆಫೀಸ್ ಓಪನ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಆಫೀಸ್ ಅಡ್ರೆಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನಿಮ್ಮ ಯಾರು ಈಗ 17 ಜನ ಟೀಮ್ ಮಾಡ್ಕೋತೀರಾ ಅವರ KYCಗಳನ್ನ ತಗೋಬೇಕಾಗತ್ತೆ. ಮತ್ತು ಅಂದರೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮತ್ತು 5 ಪಾಸ್ಪೋರ್ಟ್ ಸೈಜ್ ಫೋಟೋಸು, ಮತ್ತು ಅಗ್ರಿಮೆಂಟ್ ಕೂಡ ಮಾಡಬೇಕಾಗತ್ತೆ. ಅಫಿಡವಿಟ್ ಕೂಡ ಇಲಾಖೆಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಬೈಲಾ ಸಬ್ಮಿಟ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಎಲ್ಲವನ್ನು ಡಾಕ್ಯುಮೆಂಟ್ಸ್ಗಳನ್ನ ನೀವು ಒಂದು ಟೀಮ್ ಮಾಡಿ ನಿಮ್ಮ ಅಗ್ರಿಮೆಂಟ್ ಪೇಪರ್ಗಳು ಮತ್ತು ನಿಮ್ಮ ರೆಂಟ್ ಅಗ್ರಿಮೆಂಟ್ ಪೇಪರ್ಗಳು ಎಲ್ಲವನ್ನು ಸಬ್ಮಿಟ್ ಮಾಡಬೇಕಾಗತ್ತೆ. ನಿಮ್ಮ ಕಾರ್ಯವ್ಯಾಪ್ತಿನ ನೋಡಿಕೊಂಡು ಇಲಾಖೆ ಅನುವಾರ ನಿಮಗೆ ಪರ್ಮಿಷನ್ ಕೊಡ್ತಾರೆ. ನಿಮ್ಮ ಏನು ಒಂದು ಸೊಸೈಟಿ ಹೆಸರು ಇಟ್ಟಿರ್ತೀರಾ ಆ ಸೊಸೈಟಿ ಹೆಸರಲ್ಲಿ ನೀವೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಬೋದು. ಆ ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದಕ್ಕೆ ನೀವು ಇಲಾಖೆಯಿಂದ ಪರ್ಮಿಷನ್ ಕೊಡ್ತಾರೆ. ನೀವೊಂದು ಅಪ್ಲಿಕೇಶನ್ ಫಾರ್ಮ್ ನಿಮ್ಮ ಸಂಘದ ಹೆಸರಿನಲ್ಲಿ ಗೃಹ ನಿರ್ಮಾಣ ಸಹಕಾರ ಸಂಘನೋ ಅಥವಾ ಪತ್ತಿನ ಸಹಕಾರ ಸಂಘನೋ ಏನು ನಿಮ್ಮ ಸಹಕಾರ ಸಂಘದ ಹೆಸರಿರುತ್ತೆ ಅದ್ರ ಜೊತೆಗೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಬೇಕಾಗುತ್ತೆ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಅವರಿಗೆ KYC ದಾಖಲೆ ತಗೋಬೇಕಾಗುತ್ತೆ. ಒಂದು ಆಧಾರ್ ಕಾರ್ಡ್, ಒಂದು ಪ್ಯಾನ್ ಕಾರ್ಡ್ ತಗೊಂಡು ಮತ್ತೆ ಇಲಾಖೆ ಕೂಡ ಒಂದು ಫಾರ್ಮ್ಯಾಟ್ ಕೊಡುತ್ತೆ. ಆ ಇಲಾಖೆ ಫಾರ್ಮ್ಯಾಟ್ ಪ್ರಕಾರ ನಾವು ಅದನ್ನ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಎಲ್ಲ ಸಬ್ಮಿಟ್ ಮಾಡಿದ ತಕ್ಷಣ ನಮ್ಮದು ಜೊತೆಗೆ ನೀವು ಹೌಸಿಂಗ್ ಸೊಸೈಟಿ ಆಗಿದ್ರೆ ಒಂದು ಪ್ರಾಪರ್ಟಿನ ಒಂದು ಯಾವ್ದಾದ್ರು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅವ್ರಿಗೆ ರಿಜಿಸ್ಟ್ರೇಷನ್ಗಿಂತ ಅಗ್ರಿಮೆಂಟ್ ಮಾಡ್ಕೊಂಡು ಅಗ್ರಿಮೆಂಟ್ ಪೇಪರ್ ಕೊಟ್ಟರು ನಡೆಯುತ್ತೆ. ಈ ರಿಜಿಸ್ಟ್ರೇಷನ್ ಆದ ತಕ್ಷಣ ನಿಮ್ಮ ಯಾರು ಮುಖ್ಯ ಪ್ರವರ್ತಕರು ಯಾರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ, ಮೊದಲನೇದಾಗಿ 17 ಜನದಲ್ಲಿ ಇರ್ತಾರಲ್ಲ, 17 ಜನದಲ್ಲಿ ಮುಖ್ಯ ಪ್ರವರ್ತಕರು ಅಂತ ಇರ್ತಾರೆ. ಮುಖ್ಯ ಪ್ರವರ್ತಕರು ಯಾರು ಇದನ್ನ ಸಂಘ ಸಂಸ್ಥೆನ ಓಡಾಟಕ್ಕೆ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ಮೆಂಬರ್ಶಿಪ್ ಕಲೆಕ್ಟ್ ಮಾಡಿರ್ತಾರೆ. ಮತ್ತೆ ನಿಮ್ಗೆಲ್ರಿಗೂ ಗೈಡ್ಲೈನ್ಸ್ ಕೊಟ್ಟಿರ್ತಾರೆ. ಅವರು ಮುಖ್ಯ ಪ್ರವರ್ತಕರಾಗಿರ್ತಾರೆ, ಮಿತ್ರರೆಲ್ಲ ಪ್ರವರ್ತಕರಾಗಿರ್ತಾರೆ. ರಿಜಿಸ್ಟ್ರೇಷನ್ ಆದ ನಂತರ ನೀವೆಲ್ಲರೂ ಡೈರೆಕ್ಟರ್ಸ್ ಆಗ್ಬೋದು. ಹೇಗೆ ಅಂತ ನೀವು ಇಲಾಖೆಗೆ ಮಾಹಿತಿ ತಗೊಂಡ್ರೆ ಇಲಾಖೆಯವರು ಇನ್ನೂ ಅಷ್ಟು ಮಾಹಿತಿಗಳನ್ನ ನಿಮಗೆ ಕೊಡ್ತಾರೆ. ಬೇಸಿಕ್ ಇಷ್ಟು ಇರುತ್ತೆ. ಮತ್ತೆ ಇದರಲ್ಲಿ ಸೇವೆ ಮಾಡೋ ಮನಸ್ಥಿತಿ ಇರಬೇಕು. ನೀವು ಭ್ರಷ್ಟಾಚಾರ ಮಾಡ್ತೀನಿ ಅಂತೆಲ್ಲ ಬಂದರೆ ಖಂಡಿತವಾಗ್ಲೂ ಸಿಗಾಕೊಳ್ತೀರಾ. ಯಾವತ್ತೇ ಆಗದು ಇವತ್ತು ಸಿಗಾಕೊಳ್ದವರು, ನಾಳೆ ಸಿಗಾಕೊಳ್ದವರು. ಸುಮಾರು ಕೋಪರೇಟಿವ್ ಸೊಸೈಟಿಗಳು 20 ವರ್ಷ 30 ವರ್ಷ ಆದಮೇಲೆ ಸಿಗಾಕೊಂಡಿರೋದು ಉದಾಹರಣೆಗಳಿದ್ದಾವೆ. ಕೆಲವು 5-6 ವರ್ಷಕ್ಕೆ ಸಿಗಾಕೊಂಡಿರೋ ಉದಾಹರಣೆಗಳಿದ್ದಾವೆ. ನಾವು ಒಳ್ಳೆ ರೀತಿಯಲ್ಲಿ ಹೋಗ್ತೀವಿ ಅಂದರೆ ಎಲ್ಲವೂ ಅಸ್ತು ಅಂತ ಇರುತ್ತೆ. ದೇವರು ಕೂಡ ಒಳ್ಳೇದು ಮಾಡ್ತಾನೆ. ಸೊ ಹಾಗಾಗಿ ಮುಖ್ಯವಾಗಿ ಇಷ್ಟನ್ನ ನೀವು ಫಾಲೋ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಹೇಗೆ ಹೌಸಿಂಗ್ ಸೊಸೈಟಿಯಿಂದ ಜನರ ನಿವೇಶನ ಮುಂಗಡ ತಗೊಳ್ಳೋದು ಹೇಗೆ, ಮತ್ತು
ಇದನ್ನೇ ಹೇಗೆ ಮಾಡಬೇಕು, ಹೇಗೆ ಆಡಳಿತ ಮಂಡಳಿ ಹೇಗೆ ನಡೆಯುತ್ತೆ, ಸೊ ಬುಕ್ಕು ಹೇಗೆ ಅದನ್ನು ಮೇಂಟೈನ್ ಮಾಡಬೇಕು, ರೆಸೊಲ್ಯೂಷನ್ ಹೇಗೆ ಪಾಸ್ ಆಗುತ್ತೆ. ಸೊ ಇದನ್ನೆಲ್ಲನೂ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ನೀವು ಇದನ್ನು ರಿಜಿಸ್ಟ್ರೇಷನ್ ಲೆವೆಲ್ಗೆ ಹೋಗಿ ನೀವು ಇದೆಲ್ಲನೂ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಗೆ ಅಕಸ್ಮಾತ್ ಏನಾದ್ರು ಡೌಟ್ ಇತ್ತು ಅಂದರೆ ನನಗೆ ಫೋನ್ ಮಾಡಿ, ನಾನು ಖಂಡಿತವಾಗ್ಲೂ ಗೈಡ್ಲೈನ್ಸ್ ಕೊಡ್ತೀನಿ. ನನಗೆ ಸಮಯ ಇದ್ದಾಗ ನೀವು ಭೇಟಿ ಮಾಡಬೇಕು ಅಂದರೂ ಸಂತೋಷ, ಭೇಟಿ ಮಾಡಿ. ನನ್ನ ಸಮಯ ನಿಮಗೆ ಹೇಳ್ತೀನಿ, ಆ ಸಮಯದಲ್ಲಿ ಬಂದು ಸಿಗ್ಬೋದು. ಬಟ್ ಕೋಪರೇಟಿವ್ ಸೊಸೈಟಿನ ನೀವು ಮಾಡಿದ್ರೆ ತುಂಬ ಒಳ್ಳೆಯದು, ಜನರಿಗೂ ಒಳ್ಳೆಯದು, ನಿಮಗೂ ಒಳ್ಳೆಯದು. ಒಂದು ಗೌರವ ಇರುತ್ತೆ, ಮತ್ತು ನಿಮ್ಮನ್ನು ಜನ ನೆನೆಸ್ಕೋತಾರೆ. ಬಟ್ ಭ್ರಷ್ಟಾಚಾರ ಮಾಡಬೇಕು, ದುಡ್ಡು ಹೊಡಿಬೇಕು, ಇದು ಮಾಡಬೇಕು ಅಂತಂದರೆ ಬೇರೆ ರೂಟ್ಗಳಿದ್ದಾವೆ. ಬಟ್ ಭ್ರಷ್ಟಾಚಾರ ಮಾಡೋಕ್ಕಲ್ಲ, ಹಣಕಾಸು ಸಂಪಾದನೆ ಮಾಡೋಕ್ಕೆ ಬೇರೆ ರೂಟ್ಗಳಿದ್ದಾವೆ, ಬಿಸ್ನೆಸ್ಗಳಿದ್ದಾವೆ. ಮಾಡಿ ಈ ರೀತಿ ಇಲ್ಲಿಗೆ ಬಂದು ನೀವು ಯಾವುದೋ ಒಂದು ದುರಾಸೆಗೆ ಯಾರೋ ಒಬ್ಬರು ನಮ್ಮ ರಿಲೇಟಿವು, ಯಾರೋ ಒಬ್ಬರು ನಮಗೆ ಬೇಕಾದವರು, ಅವ್ರಿಗೆ ನಾವು ಏನೋ ಮಾಡಿಕೊಟ್ಬಿಡ್ಬೇಕು ಅಂತೆಲ್ಲ ಬಂತು ಅಂದರೆ ಸಿಗಾಕೊಂಡ್ರೆ ಮುಂದೊಂದು ದಿನ ನೀವೇ ಅನುಭವಿಸ್ತೀರಾ. ಹಾಗಾಗಿ ಸಹಕಾರ ಸಂಘಕ್ಕೆ ಏಕಪ್ಪ ಓಪನ್ ಮಾಡೋಕ್ಕೂ ಮುಂಚೆನೇ ಇಷ್ಟೊಂದು ಎದುರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಎದುರಿಸೋ ಪ್ರಶ್ನೆ ಅಲ್ಲ. ನಮಗೆ ವಿಚಾರ ಗೊತ್ತಿರಬೇಕು. ಯಾರೋ ಒಬ್ಬರು ಗೈಡ್ಲೈನ್ಸ್ ಕೊಡ್ತಾರೆ ಅಂತ ಹೇಳಿದಾಗ ಅವ್ರ ಗೈಡ್ಲೈನ್ಸ್ ಸರಿ ಇದೆಯೋ ತಪ್ಪಿದೆಯೋ ಅನ್ನೋದನ್ನ ನೀವು ವೆರಿಫಿಕೇಷನ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಕೆಲವ್ರು ಹೇಳ್ತಾರೆ ಎಲ್ಲವನ್ನೂ ಲೀಗಲಾಗಿ ಮಾಡೋಕ್ಕಾಗಲ್ಲ ಅಂತ. ಎಲ್ಲವನ್ನೂ ಲೀಗಲ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ರೆ ಹೆಂಗೆ? ಲೀಗಲಾಗಿ ಮಾಡೋಕ್ಕೆ ಲೀಗಲೇ ಬೇಕಾಗಿಲ್ಲ ಹಂಗಾರೆ ಅಲ್ವಾ? ಕೆಲವ್ರು ಹೇಳ್ತಾರೆ ಎಲ್ಲವೂ ಲೀಗಲಾಗಿ ಮಾಡೋಕ್ಕಾಗತ್ತಾ? ಎಲ್ಲವನ್ನೂ ಲೀಗಲಾಗೆ ಮಾಡಬೇಕು, ಲೀಗಲಾಗಿ ನಡಿಬೇಕು. ಕೆಲವರು ಇದರಲ್ಲಿ ಕೋರಮ್ ಇರುತ್ತೆ, ನಮ್ಮ ಕೋರಮ್ ಇದೆ, ನಮ್ಮ ಇಷ್ಟ ಬಂದಾಗ ನಾವು ಆ್ಯಕ್ಷನ್ ತೊಗೋಬೋದು ಅಂತಾನೆ. ಈಗ ಎಕ್ಸಾಂಪಲು ಒಂದು 13 ಜನ ಇರ್ತಾರೆ ಅಂದ್ಕೊಳ್ಳಿ. 13 ಜನಕ್ಕೆ 7 ಜನ ಬಂದ್ರೇ ಒಂದು ಕೋರಮ್ ಅಂದರೆ ಇದಾಗುತ್ತೆ. ಸೊ ಒಂದು 15 ಜನ ಇತ್ತು ಅಂದ್ಕೊಳ್ಳಿ, 8 ಜನ ಬಂದರೆ ಹೈಯೆಸ್ಟ್ ಕೋರಮ್ ಬಂತು ಅಂತ. ಬಟ್ ಆದರೆ ಕೋರಮ್ ಇದೆ ಅಂದ್ಬಿಟ್ಟು ಇಷ್ಟ ಬಂದಂಗೆ ಆ್ಯಕ್ಷನ್ ತೊಗೊಳ್ಳೋ, ಇಷ್ಟ ಬಂದಂಗೆ ಮಾಡೋದು ಎಲ್ಲ ಆಗಲ್ಲ. ಎಕ್ಸಾಂಪಲ್ ಇವಾಗ ನೀವೇ ಅಂದ್ಕೊಳ್ಳಿ, ಒಂದು ಕೋರಮ್ ಇದೆ ಅಂತ ಒಂದು ಕೊಲೆ ಮಾಡೋಕ್ಕಾಗತ್ತಾ, ಒಂದು ಬ್ಯಾಂಕ್ ದರೋಡೆ ಮಾಡೋಕ್ಕಾಗತ್ತಾ? ಇಲ್ಲ. ಯಾವುದೇ ಕಾರಣಕ್ಕೂ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಕೋರಮ್ ಇದನ್ನು ನಿಮ್ಮನ್ನ ಸಪೋರ್ಟ್ ಮಾಡಲ್ಲ. ನೀವೆಲ್ಲ ಬೋರ್ಡು ತೆಗೆದಾಕೊಂಡ್ಬಿಡ್ತೀರ. ಸೊ ಹಾಗಾಗಿ ಒಂದು ಲೀಗಲ್ ಅಡ್ವೈಸರ್ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ನೀವೊಬ್ಬರು ಲಾಯರ್ನ ಲೀಗಲ್ ಅಡ್ವೈಸರ್ ಆಗಿ ಇಟ್ಕೋಬೇಕು ಸಹಕಾರ ಸಂಘಕ್ಕೆ. ಯಾಕಂದರೆ ಅವ್ರನ್ನ ಡೈರೆಕ್ಷನ್ ತಗೋಬೇಕು. ಮತ್ತು ಮುಖ್ಯವಾಗಿ ಆಡಿಟರ್ ಇರಬೇಕು. ಆಡಿಟರ್ನ ನೀವು ನೇಮಕ ಮಾಡ್ಕೊಬೇಕಾಗತ್ತೆ. ಪ್ರತಿ 2 ವರ್ಷಕ್ಕೂ ಒಬ್ಬೊಬ್ಬರು ಆಡಿಟರ್ ಚೇಂಜ್ ಆಗ್ತಾರೆ. ಯಾಕಂದರೆ ಕಂಟಿನ್ಯೂಸ್ ಆಗಿ ಒಬ್ಬರೇ ಆಡಿಟ್ ಮಾಡೋಂಗಿಲ್ಲ. ಯಾಕಂದರೆ ಸುಮಾರು ವರ್ಷ ಅದೇ ಭ್ರಷ್ಟಾಚಾರಗಳು ಜಾಸ್ತಿ ಆಗ್ತಾ ಇರೋ ಕಾರಣ ಕೆಲವು ಕಡಿವಾಣಗಳನ್ನ ಇಲಾಖೆನೇ ಮಾಡ್ತಾ ಇದೆ. ಆದರೂ ನಿಂತಿಲ್ಲ. ಬಟ್ ಮಾಡೋಕ್ಕೆ ಹೋಗಬೇಡಿ ಅಲ್ವಾ? ಮಾಡೋಕ್ಕೆ ಹೋದರೆ ನೀವು ಯಾರಿಗೂ ಸಿಗಾಕೊಳ್ಳೋದು ಬೇಡ, ನೀವು ಯಾರಿಗೂ ದುಡ್ಡು ಕೊಡೋದು ಬೇಡ ಅಲ್ವಾ? ಸಿಗಾಕೊಳ್ಳೋದು, ದುಡ್ಡು ಖರ್ಚಾಗೋದು, ಇದು ಮಾಡೋದು ಸೆಕೆಂಡ್ರಿ. ನೀವು ಜೈಲು ಶಿಕ್ಷೆ ಅಥವಾ ಇದು ಶಿಕ್ಷೆ ಅನುಭವಿಸ್ತಾರೆ ಏನು ಮಾಡ್ತೀರಾ? ಕಾನೂನು ತುಂಬ ಯಾರ ವಿರುದ್ಧ ಯಾವ ಟೈಮಲ್ಲಿ ಹೆಂಗೆ ಜಡ್ಜ್ಮೆಂಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಕರೆಕ್ಟಾಗಿರೋರೇ ಕೆಲವು ಟೈಮ್ ತಪ್ಪಿಸ್ಕಸ್ತರು ಆಗ್ಬಿಡ್ತಾರೆ ಏನೋ ಅನ್ನೋ ರೀತಿ ಕೆಲವರು ಎದುರಿಸಿರ್ತಾರೆ. ಮಾಡೋ ಸಿಗಾಕಂತಾನೆ ಸತ್ಯವಾಗಿರೋದು ಸಿಗಾಕೊಳ್ಳೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಸಿಗಾಕ್ಸಬೇಕು ಅನ್ನೋ ಮನಸ್ಥಿತಿ ಇರೋರು ಸಿಗಾಕ್ಸ್ಬೋದು ಹೊರತು ತಪ್ಪು ಮಾಡದೇ ಇರೋದನ್ನು ಖಂಡಿತವಾಗಿ ಸಿಗಾಕೊಳ್ಳೋಕ್ಕೆ ಚಾನ್ಸ್ ಇಲ್ಲ. ಕೋರಮ್ ಇದೆ ಅಂತ ಇಷ್ಟ ಬಂದಾಗ ಆರ್ಡರ್ ಮಾಡೋದು, ಇಷ್ಟ ಬಂದಾಗ ನಾವು ಮಾಡೋಕ್ಕೆ ಹೋಗಬೇಡಿ. ಬಾಡಿ ರಿಜಿಸ್ಟ್ರೇಷನ್ ಆಗುತ್ತೆ. ಬಾಡಿ ನೀವು ಅಧ್ಯಕ್ಷ ಯಾರು, ಉಪಾಧ್ಯಕ್ಷ ಯಾರು, ಮತ್ತು ನಿರ್ದೇಶಕರು ಯಾರು, ಎಲ್ಲರೂ ಒಗ್ಗಟ್ಟಿದ್ದರೆ ಮಾತ್ರ ನೀವು ಗೆಲ್ಲಕ್ಕೆ ಸಾಧ್ಯ. ಯಾರೋ ಒಬ್ರಿಗೆ ಮೇಲೆ ದ್ವೇಷ ಕಟ್ಟೋದು, ಅವರಿಂದ ಇವ್ರಿಗೆ ತಂದಿಕ್ಕೋದು, ಇಲ್ಲಿಂದ ಅಲ್ಲಿಗೆ ತಂದಿಕ್ಕೋದು, ಜೊತೆಗಿದ್ದು ಮೋಸ ಮಾಡೋದು. ನಮ್ದು 20 ವರ್ಷ ಸ್ನೇಹ, 30 ವರ್ಷ ಸ್ನೇಹ ಇಲ್ಲಿ ಬಂದು ಮುರಿದೋಯ್ತದೆ. ಎಷ್ಟೇ ಸ್ನೇಹಿತರುಗಳನ್ನ ಲೆಕ್ಕಕ್ಕೆ ಇಟ್ಕೋಬೇಡಿ. ನೀವು ಸ್ನೇಹಿತರಾಗಿರಲಿ. ಸ್ನೇಹಿತರಿಗೆ ಕೇಪಬಿಲಿಟಿ ಇದ್ದರೆ ಮಾಡಲಿ. ಆದರೆ ಕೇಪಬಿಲಿಟಿ ಇಲ್ಲದೆ ಹೋದವ್ರಿಗೆಲ್ಲ ನೀವು ತೊಗೊಳಕ್ಕೆ ಹೋದರೆ ನಿಮ್ಮನ್ನ ಸಿಕ್ಕಾಕ್ಸ್ಬಿಡ್ತಾರೆ. ನಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕೆಲವ್ರು ತುಂಬ ಜನ ಬರ್ತಾರೆ. ಅಂಥವ್ರನ್ನೆಲ್ಲ ನಂಬಕ್ಕೆ ಹೋಗಬೇಡಿ. ನಾನು ಸೊಸೈಟಿ ಅಷ್ಟು ಮಾಡಿದ್ದೀನಿ. ಕೆಲವ್ರಿಗೆ ಅವ್ರು ಎಷ್ಟೇ ಮಾಡಿದ್ರು, ಎಷ್ಟೇ ವರ್ಷ ಆದರೂ ಸೈಟ್ ಕೊಟ್ಟಿರೋಕ್ಕಾಗಿರಲ್ಲ. ಅವ್ರ ಹಿಂದೆ ಬ್ಯಾಕ್ಗ್ರೌಂಡ್ ತಿಳ್ಕೊಬೇಕು ನೀವು. ಯಾರು ಹೆಂಗೆ, ಎಷ್ಟು ಸೊಸೈಟಿಗಳಲ್ಲಿ ಎಷ್ಟು ಸೈಟ್ಸ್ ಕೊಟ್ಟಿದ್ದಾರೆ, ಏನಾರು ಮಾಡಿದಾರ, ಇವ್ರು ಎಂಥವ್ರು. ಈಗ ನಾನೇ ಹೇಳ್ತಾ ಇದ್ದೀನಿ, ನನ್ನ ಬಗ್ಗೆನೂ ತಿಳ್ಕೊಬೋದು. ನಾವೇನು ಈಗ ಏನಕ್ಕೆ ಹೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಇವರು. ಯಾಕಂದ್ರೆ ನಾನೇನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಕೂಡ ಒಂದು ಹೌಸಿಂಗ್ ಕೋಪರೇಟಿವ್ ಸೊಸೈಟಿಲಿ ಇರೋದ್ರಿಂದ ನಿಮಗೆ ಹೇಳ್ತಾ ಇರೋದು ಅಷ್ಟೇ. ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ. ಯಾರಿಗೂ ಏನು ಸ್ಟಾರ್ಟಿಂಗಲ್ಲಿ ಗೊತ್ತಿರಲ್ಲ, ಗೊತ್ತಾಗುತ್ತೆ. ಲೀಗಲ್ ಆಗಿರೋರು ಒಬ್ರು ಲಾಯರ್ ಇಟ್ಕೊಳ್ಳಿ, ಮತ್ತು ಆಡಿಟ್ರು ಚೆನ್ನಾಗಿರೋರು ಇಟ್ಕೊಳ್ಳಿ, ಒಂದು ಟೀಮ್ ಚೆನ್ನಾಗಿರೋರು ಇಟ್ಕೊಳ್ಳಿ. ಎಲ್ಲರಿಂದ ಪ್ರೀತಿ ವಿಶ್ವಾಸದಿಂದಿರಿ. ಮೆಂಬರ್ಸ್ಗಳಿಗೆ ಒಳ್ಳೇದು ಮಾಡೋದನ್ನ ಫಸ್ಟ್ ಮನಸ್ಥಿತಿ ನೀವು ರೆಡಿ ಮಾಡ್ಕೋಬೇಕು. ಮೆಂಬರ್ಸೇ ಇಲ್ಲಿ ಮುಖ್ಯ. ಮೆಂಬರ್ಸ್ಗಳು ಮನಸ್ಸು ಮಾಡಿದ್ರೆ ನೀವೇ ಇರಲ್ಲ. ಜೊತೆಗೆ ಸಿಬ್ಬಂದಿ ವರ್ಗದವ್ರ ಜೊತೆಗೂ ಚೆನ್ನಾಗಿರಬೇಕು. ಸಿಬ್ಬಂದಿ ವರ್ಗದ ಕಾರ್ಯದರ್ಶಿ ಅಂತ ಒಬ್ರು ಇರ್ತಾರೆ. ಕಾರ್ಯದರ್ಶಿಗೆ ಕೆಲಸ ಏನಿರುತ್ತೆ, ಕಾರ್ಯದರ್ಶಿ ವ್ಯಾಪ್ತಿ ಏನಿರುತ್ತೆ, ಅದನ್ನು ಕೂಡ ಅವ್ರಿಗೆ ಹೇಳ್ಕೊಟ್ಟು ಮನದಟ್ಟು ಮಾಡಬೇಕಾಗತ್ತೆ. ಯಾಕಂದರೆ ಇದರಲ್ಲಿ ಮುಖ್ಯವಾಗಿ ಸಿಗಾಕೊಳ್ಳೋರೆ ಕಾರ್ಯದರ್ಶಿ, ಅಧ್ಯಕ್ಷ, ಆಡಳಿತ ಮಂಡಳಿ.